ಇದು ಸತ್ಯಭಾಮ ಸಂಚಿಕೆ 68. ಸತ್ಯಭಾಮ ಇಬ್ಬರು ಹರ್ಷಿತಾ ಹೇಳಿದ ಜಾಗವನ್ನು ತಲುಪಿದರು. ಭಾಮ ಕಾರಿನ ಹಿಂದಿನ ಸೀಟಿನಲ್ಲಿ ಅವಿತಿದ್ದಳು. ಮಂಗಣ್ಣ, ನಾನು ನಿಮಗೆ ಫೋನ್ ಮಾಡಿದ್ದೇನೆ, ಅಟೆಂಡ್ ಮಾಡು. ಅವಳೆಂತ ಹೇಳ್ತಾಳಂತ ನಾನು ಸಹ ಕೇಳಬೇಕು ಎಂದವಳನ್ನು ಅದರ ಅವಶ್ಯಕತೆ ಇದೆಯಾ ಎಂಬ ಭಾವದಲ್ಲಿ ನೋಡಿದ. ನನಗೆ ಅವಳೆಂತ ಹೇಳ್ತಾಳಂತ ಕೇಳಬೇಕು, ಇಲ್ಲದಿದ್ದರೆ ನಾನು ಸಹ ನಿನ್ನೊಟ್ಟಿಗೆ ಬರ್ತೇನೆ ಎಂದು ಪಟ್ಟು ಬಿಡದೆ ನುಡಿದಾಗ ಕರೆ ಸ್ವೀಕರಿಸಿ ಮೊಬೈಲನ್ನು ಜೇಬಿಗೆ ಸೇರಿಸಿದವ ಭಾಮಾಳಿಗೆ ಹುಷಾರು ಎಂದು ಹೇಳಿ ಕಾರಿನಿಂದ ಕೆಳಗಿಳಿದ. ಅದೊಂದು ನಿರ್ಜನ ಪ್ರದೇಶವಾಗಿತ್ತು. ಸುತ್ತಲೂ ನೋಡಿದವನಿಗೆ ತುಸು ದೂರದಲ್ಲಿ ಒಂದು ಮರದ ಕೆಳಗೆ ಒಬ್ಬಳು ನಿಂತಿರುವುದು ಕಂಡಿತು. ಆಕೆ ಹರ್ಷಿತಾ ಇರಬಹುದು ಎಂದುಕೊಂಡು ದಾಪುಗಾಲು ಹಾಕುತ್ತಾ ಅತ್ತ ನಡೆದಿದ್ದ. ಎಕ್ಸ್ಕ್ಯೂಸ್ ಮೀ ಎಂದವನು ಹೇಳಿದಾಗ ತಿರುಗಿ ನಿಂತಳವಳು. ಅವಳನ್ನು ನೋಡಿದವ ಗರಬಡಿದವನಂತೆ ನಿಂತುಬಿಟ್ಟ. ಅವಳು ಹರ್ಷಿತಾ ಆಗಿರಲಿಲ್ಲ. ವಾಟ್ಸಪ್ಗೆ ಬಂದ ಫೋಟೋದಲ್ಲಿ ಅವನ ಜೊತೆಗಿದ್ದವಳು ಅವಳು. ಅವಳನ್ನು ಇಲ್ಲಿ ನಿರೀಕ್ಷಿಸಿರಲಿಲ್ವಲ್ಲ ಅವನು. ಆದುದರಿಂದಲೇ ಒಂದು ಕ್ಷಣ ಹಾಗೆ ನಿಂತು ಬಿಟ್ಟಿದ್ದ. ಅವಳನ್ನು ಅವನು ಈ ಮೊದಲು ಎಲ್ಲೂ ನೋಡಿರಲಿಲ್ಲ. ಹಲೋ ಮಿಸ್ಟರ್ ಸತ್ಯ, ಹೇಗಿದ್ದೀರಾ? ನೀವು ಚೆನ್ನಾಗೇ ಇರ್ತೀರಾ ಬಿಡಿ. ನಂಗೆ ಮೋಸ ಮಾಡಿ ಕೈಯಲ್ಲೊಂದು ಮಗು ಕೊಟ್ಟು ನನಗೂ ಅದಕ್ಕೂ ಸಂಬಂಧವೇ ಇಲ್ಲ ಎಂಬಂತೆ ಕೈ ಚೆಲ್ಲಿ ಕೂತಿದ್ದೀರಲ್ಲ, ನೀವೆಲ್ಲ ಚೆನ್ನಾಗೇ ಇರ್ತೀರಾ ಬಿಡಿ ಎಂದಳು ವ್ಯಂಗ್ಯವಾಗಿ. ಅವಳ ದನಿ ಹಾಗೂ ಫೋನಲ್ಲಿ ಕೇಳಿದ ದನಿ ಒಂದೇ ಆಗಿತ್ತು. ಹೇ, ಮೈಂಡ್ ಯುವರ್ ಟಂಗ್. ನಾಲ್ಗೆ ಇದೆ ಅಂತ ಬಾಯ್ಗೆ ಬಂದ ಹಾಗೆ ಮಾತಾಡಬೇಡ. ನೀನು ಯಾರು ಅಂತಲೇ ಗೊತ್ತಿಲ್ಲ ನನಗೆ. ಇದೇ ಮೊದಲ ಸರಿ ನೋಡ್ತಿರೋದು ನಾನು. ಯಾರು ನೀನು? ನನ್ನ ಹಿಂದೆ ಯಾಕೆ ಬಿದ್ದಿದ್ಯಾ? ನಿನ್ನ ಹಿಂದೆ ಯಾರಿದ್ದಾರೆ ಎಂದು ಅಸಮಾಧಾನದಿಂದ ಪ್ರಶ್ನಿಸಿದ. ಚಪ್ಪಾಳೆ ತಟ್ಟಿದವಳು, ವಾವ್, ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಿದ್ದೀರಾ ಮಿಸ್ಟರ್ ಸತ್ಯ. ನೀವು IT ಫೀಲ್ಡಲ್ಲಿ ಇರಬೇಕಾದವರೇ ಅಲ್ಲ, ನೀವು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರಬೇಕಿತ್ತು. ನಾಟಕ ಮಾಡ್ತಿರೋದು ನಾನಲ್ಲ, ನೀನು. ನಿನ್ನ ಹಿಂದೆ ಯಾರಿದ್ದಾರೆ ಅಂತ ನಂಗೆ ಗೊತ್ತಿಲ್ಲ ಅಂದ್ಕೊಂಡ್ಯಾ? ನಿನಗೆ ನೀನೇ ಹೇಳ್ತೀಯಾ ಅಥವಾ ನಾನು ಪೊಲೀಸಿಗೆ ಇನ್ಫಾರ್ಮ್ ಮಾಡಲಾ ಎಂದು ಹುಬ್ಬೇರಿಸಿದಾಗ ತನ್ನ ಕರವಸ್ತ್ರದಿಂದ ಹಣೆಯಲ್ಲಿ ಮೂಡಿದ ಬೆವರನ್ನೊರೆಸಿದವಳು, ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ತೀಯಾ? ಮಾಡು. ನಿನ್ನ ಹಾಗೂ ನಿಮ್ಮ ಮನೆ ಮರ್ಯಾದೆ ಬೀದಿ ಪಾಲಾಗುತ್ತೆ, ನನಗೇನು ಎಂದಳು ಬಂಡ ಧೈರ್ಯದಿಂದ. ಕೈಕಟ್ಟಿ ನಿಂತು ಅವಳನ್ನೇ ದಿಟ್ಟಿಸಿದವ, ನಮ್ಮ ಮನೆ ಮರ್ಯಾದೆ ಹೇಗೆ ಬೀದಿ ಪಾಲಾಗುತ್ತೆ? ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತಿದ್ರೆ ಮನೆ ಮರ್ಯಾದೆ ಹೋಗುತ್ತೆ, ಇವೆಲ್ಲ ಬರೀ ತಪ್ಪು ಕಲ್ಪನೆ. ಪೊಲೀಸ್ ಕೋರ್ಟ್ ಎಲ್ಲ ಇರೋದು ನಮ್ಮ ರಕ್ಷಣೆಗೆ, ನಮ್ಗದ ಅನ್ಯಾಯಕ್ಕೆ ನ್ಯಾಯ ಕೊಡಿಸೋಕೆ. ನಮ್ಮ ತಪ್ಪು ಇಲ್ಲ ಅಂದಮೇಲೆ ಯಾರಿಗೋ ಹೆದರಿ ಯಾಕೆ ಬದುಕಬೇಕು ಎಂದ. ಅವನ ಮಾತನ್ನು ಕೇಳಿದವಳಿಗೆ ತಲೆ ಮೇಲೆ ಯಾವುದೋ ಭಾರವಾದ ವಸ್ತು ಬಿದ್ದಂತೆ ಅನಿಸಿತು. ಅವರಿಬ್ಬರ ಮಾತುಗಳನ್ನು ಫೋನ್ ಮೂಲಕ ಕೇಳಿಸಿಕೊಳ್ಳುತ್ತಿದ್ದ ಭಾಮ, ಮಂಗಣ್ಣ ನೀನು ಭಯಂಕರ ಮಾರೆ, ಎಷ್ಟು ಒಳ್ಳೊಳ್ಳೆ ಡೈಲಾಗ್ ಹೇಳಿದೆ, ಇದೆಲ್ಲ ಯಾವಾಗ ಕಲ್ತಿದ್ದು ಮಾರೆ? ಎಂತಾದ್ರೂ ಆಗಲಿ, ಈಗ ಅವಳ ಮುಖ ಬಾಡಿದ ಬದನೆಕಾಯಿಯಾಗೆ ಆಗಿರ್ಬೋದಲ್ಲ. ಮೊದಲು ಮಾತಾಡಲಿಕ್ಕೆ ಆಲೋಚನೆ ಮಾಡ್ತಿದ್ದ, ನನ್ನೊಟ್ಟಿಗೆ ಸೇರಿ ಹುಷಾರಾಗಿದ್ದಾನೆ. ಎಷ್ಟಾದರೆ ಸಹ ನನ್ನ ಗಂಡ ಅಲ್ಲ, ಇಷ್ಟಾದರೂ ಮಾತಾಡಲಿಕ್ಕೆ ಗೊತ್ತಿಲ್ಲದಿದ್ದರೆ ನನ್ನ ಮರ್ಯಾದೆಲ್ಲ ಹೋಗೋದು. ವೆರಿ ಗುಡ್ ಮಂಗಣ್ಣ. ಮನದಲ್ಲೇ ಪತಿಯನ್ನು ಹೊಗಳಿದಳು. ಮತ್ತ್ಯಾಕೆ ನಮ್ಮ ಫೋಟೋಸ್ ಮೀಡಿಯಾ ಕೈ ಸೇರುತ್ತೆ ಅಂದಾಗ ನನ್ನ ಮಾತನ್ನು ಕೇಳಿ ಇಲ್ಲಿ ತನಕ ಬಂದೆ ಎಂದಳು. ಹಿಂದಿನ ದಿನ ಕರೆ ಮಾಡಿದಾಗ ಅವನ ಜೊತೆ ನಡೆದ ಮಾತುಕತೆ ನೆನೆದು. ಅವಳ ಮಾತಿಗೆ ನಕ್ಕವ, ಹಕ್ಕಿ ತಾನಾಗಿಯೇ ಬಲಗೆ ಬೀಳುತ್ತೆ ಅಂದರೆ ನಾನು ಯಾಕೆ ಬೇಡ ಅನ್ಲೆ? ನೀನು ಯಾರು, ನನ್ನ ಹಿಂದೆ ಯಾಕೆ ಬಿದ್ದಿದ್ಯಾ ಅಂತ ಗೊತ್ತಾಗಬೇಕಾದ್ರೆ ನೀನು ನನ್ನ ಮುಂದೆ ಬರಬೇಕಿತ್ತು. ಈಗ ನೋಡು ಬಂದಿದ್ಯಾ. ಈಗ ಹೇಳು, ಹರ್ಷಿತಾಗೂ ನಿಂಗೂ ಏನು ಸಂಬಂಧ ಎಂದಾಗ ಅವನ ಮಾತಿಗೆ ಬೆಚ್ಚಿದಳು. ಯಾವ ಹರ್ಷಿತಾ? ನಂಗೆ ಯಾವ ಹರ್ಷಿತಾನೂ ಗೊತ್ತಿಲ್ಲ ತಡವರಿಸುತ್ತಾ ನುಡಿದಳು. ನೀನೀಗ ನಿಜ ಹೇಳಿಲ್ಲ ಅಂದರೆ ಜೀವನ ಪೂರ್ತಿ ನಿನ್ನನ್ನು ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ತೀನಿ ಎಂದ ತುಸು ಹೊರಟಾಗಿ. ಈಗ ಅವಳ ಭಯ ದುಪ್ಪಟ್ಟಾಗಿತ್ತು. ಹೌದು, ಹರ್ಷಿತಾ ಹೇಳಿನಿ ನಾನು ಹೀಗೆ ಮಾಡಿದ್ದು. ಹಣದ ಆಸೆಗೆ ಅವಳ ಮಾತನ್ನು ಕೇಳಿದೆ. ಐಮ್ ಸಾರಿ. ದಯವಿಟ್ಟು ನನ್ನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಡಿ. ಹರ್ಷಿತಾ ಅಲ್ಲೇ ಮರೆಯಲ್ಲಿ ನಿಂತು ನಮ್ಮನ್ನು ನೋಡ್ತಾ ಇದ್ದಾಳೆ. ನಿಮ್ಮ ಜೊತೆ ಫೋನಲ್ಲಿ ಮಾತಾಡಿದ್ದು ನಾನೇ, ಆದರೆ ನಾನಾಡಿದ ಮಾತುಗಳು ಹರ್ಷಿತಾ ಹೇಳ್ಕೊಟ್ಟಿದ್ದು ಎಂದಾಗ ವಿಜಯದ ನಗು ಬಿರಿದವ, ಅವಳ ಪ್ಲ್ಯಾನ್ ಏನಿತ್ತು ಅಂತ ನಂಗೆ ಹೇಳು ಎಂದ. ಅದು ಮಗುವನ್ನು ಮುಂದಿಟ್ಕೊಂಡು ಈಗ ನಿಮ್ಮನ್ನು ಕರ್ಕೊಂಡು ದೇವಸ್ಥಾನಕ್ಕೆ ಹೋಗಿ
ನಿಮ್ಮನ್ನು ಮದುವೆ ಆಗೋದು. ಆಮೇಲೆ ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಿ ನಿಮ್ಮ ಆಸ್ತಿಯನ್ನು ಅವಳ ಹೆಸರಿಗೆ ಬರೆಸಲು ಪ್ಲ್ಯಾನ್ ಮಾಡಿದ್ಳು. ಅದರಲ್ಲಿ ನಂಗೆ 40% ಶೇರ್ ಕೊಡ್ತೀನಿ ಅಂದ್ಲು ಎಂದಾಗ ಕೋಪದಿಂದ ಅವಳತ್ತ ನೋಡಿದವ. ಆರೋಗ್ಯವಿದೆ, ದುಡಿದು ತಿನ್ನೋಕೆ ಏನು ರೋಗ ನಿಮಗೆ? ಇನ್ನೊಬ್ಬರ ಆಸ್ತಿ ಮೇಲೆ ಕಣ್ಣು ಹಾಕ್ತೀರಲ್ಲ, ನಾಚಿಕೆ ಆಗಲ್ವಾ? ಅಷ್ಟಕ್ಕೂ ಆಸ್ತಿ ನನ್ನ ಹೆಸರಲ್ಲಿಲ್ಲ, ಅದು ನಮ್ಮಪ್ಪನ ಆಸ್ತಿ. ಅದು ಆ ರಾಕ್ಷಸಿಯ ಕೈ ಸೇರೋಕೆ ನಾನು ಬಿಡಲ್ಲ. ಹೌದು, ಅಷ್ಟಕ್ಕೂ ಯಾರ ಮಗುವನ್ನು ಮುಂದಿಟ್ಕೊಂಡು ಈ ನಾಟಕ ಮಾಡಿದ್ರಿ ಎಂದಾಗ ನಂದೇ ಮಗು ಎಂದಳು ಸಣ್ಣ ದನಿಯಲ್ಲಿ. ವಾಟ್? ಹೌದು ಸರ್, ನಂದೇ ಮಗು. ನನ್ನ ಹೆಸರು ಸಾಧನಾ ಅಂತ. ಕಾಲೇಜ್ ಟೈಮಲ್ಲಿ ನಾನೊಬ್ಬನನ್ನು ಪ್ರೀತಿಸಿ ಅವನನ್ನು ನಂಬಿ ಮಾಡಿದ ತಪ್ಪು. ನನ್ನ ಹೊಟ್ಟೆಯಲ್ಲಿ ಮಗು ಬೆಳೀತಿದೆ ಅಂತ ಗೊತ್ತಾದಾಗ ಅವನು ನನ್ನ ಕೈ ಬಿಟ್ಟ. ಅಪ್ಪ ಅಮ್ಮ ನಂಗೆ ಚೆನ್ನಾಗಿ ಹೊಡೆದ್ರು, ಬೈದರು. ಕೊನೆಗೆ ಅವರೇ ನನ್ನನ್ನು ನೋಡಿಕೊಂಡ್ರು. ನನ್ನ ಮಗುಗೆ 3 ವರ್ಷ ಇರುವಾಗ ಅಪ್ಪ ತೀರ್ಕೊಂಡ್ರು. ಈಗ ಅಮ್ಮ ಹಾಗೂ ಮಗು ಜವಾಬ್ದಾರಿ ನನ್ನ ಮೇಲಿದೆ. ಅವರಿಬ್ಬರನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತಾನೆ ಹರ್ಷಿತಾ ಜೊತೆ ಕೈ ಜೋಡಿಸಿದೆ ಎಂದಳು ಪಶ್ಚಾತ್ತಾಪದಿಂದ. ಸರಿ, ನಿನ್ನ ಮಗು ಎಲ್ಲಿ? ಅವಳ ಹತ್ರನೇ ಇದೆ ಸರ್. ಈಗ ಅವಳ ಪ್ಲ್ಯಾನ್ ಫೇಲ್ ಆಗಿದೆ ಅಂತ ಗೊತ್ತಾದರೆ ನನ್ನ ಮಗುಗೆ ಏನಾದರೂ ಮಾಡಿಬಿಡ್ತಾಳೋ ಅಂತ ಭಯ ಆಗ್ತಿದೆ ಸರ್ ಎಂದಳು ನಡುಗುವ ದನಿಯಲ್ಲಿ. ಸರಿ, ಈಗ ನೀನು ಅವಳು ಹೇಳಿದಂತೆ ಕೇಳು. ಮುಂದೇನು ಮಾಡಬೇಕು ಅಂತ ನಾನು ಹೇಳ್ತೀನಿ ಎಂದವನ ಮಾತಿಗೆ ತಲೆ ಆಡಿಸಿದವಳು. ಸರ್, ಆ ಕಾರಲ್ಲಿ ಕೂತ್ಕೊಳ್ಳಿ ಎಂದವಳು ಮುಂದೆ ನಡೆದರೆ ಅವಳನ್ನು ಹಿಂಬಾಲಿಸಿದ ಸತ್ಯಜಿತ್. ಕಾರಿನಲ್ಲಿ ಕುಳಿತವಳು ಹರ್ಷಿತಾಳಿಗೆ ಪ್ಲ್ಯಾನ್ ಸಕ್ಸಸ್, ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಎಂದು ಸಂದೇಶ ಕಳುಹಿಸಿದವಳು. ಅದನ್ನು ಸತ್ಯಜಿತ್ಗೆ ವರದಿ ಒಪ್ಪಿಸಿ, ಸರ್, ಅವಳ ಪ್ಲ್ಯಾನ್ ಪ್ರಕಾರ ನಾವು ದೇವಸ್ಥಾನಕ್ಕೆ ಹೋಗಬೇಕು. ಇಲ್ಲೇ 2 ಕಿಲೋಮೀಟರ್ ದೂರದಲ್ಲಿ ಒಂದು ದೇವಸ್ಥಾನ ಇದೆ. ಊರೊಳಗೆ ಇರುವುದರಿಂದ ಅಲ್ಲಿ ಹೆಚ್ಚಾಗಿ ಯಾರೂ ಬರುವುದಿಲ್ಲ ಎಂದಳು. ಸರಿ, ನೀನು ನನ್ನನ್ನು ಆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗು. ನಿನ್ನ ಮಗುವನ್ನು ಅವಳ ಕೈಯಿಂದ ಕಾಪಾಡ್ತೀನಿ ಎಂದು ಭರವಸೆ ಕೊಟ್ಟಾಗ ಮಂಗಣ್ಣ ಮಂಗಣ್ಣ ಎಂಬ ದನಿ ಕೇಳಿ ಜೇಬಿನಲ್ಲಿದ್ದ ಮೊಬೈಲ್ ತೆಗೆದು ಕಿವಿಗಿಟ್ಟ. ನನ್ನ ಹೆಂಡತಿ ಎಂದು ಸಾಧನಾಳಿಗೆ ಹೇಳಿದವ. ಹೇಳು ಭಾಮ ಎಂದ. ನಾನು ಸಹ ಬರ್ತೇನೆ ಎಂದಳು. ನೀನು ಹೇಳಿದ ಹಾಗೆ ಇಲ್ಲಿ ತನಕ ನಿನ್ನನ್ನು ಕರ್ಕೊಂಡು ಬಂದೆ ತಾನೆ. ಇವಾಗ ನನ್ನ ಮಾತನ್ನು ಕೇಳು. ನೀನು ಬಂದರೆ ಹರ್ಷಿತಾಗೆ ಅನುಮಾನ ಬರುತ್ತೆ. ಒಂದು ಅರ್ಧ ಗಂಟೆಯಲ್ಲಿ ವಾಪಸ್ ಬಂದುಬಿಡ್ತೀನಿ ಎಂದವ ಕರೆ ಸ್ಥಗಿತಗೊಳಿಸಿದ. ಸಾಧನಾ ಅಚ್ಚರಿಯಿಂದ ಅವನತ್ತ ನೋಡಿದರೆ ನನ್ನ ಜೊತೆ ನನ್ನ ಹೆಂಡತಿ ಕೂಡ ಬಂದಿದ್ಲು. ಅವಳು ಕಾರಲ್ಲಿದ್ದಾಳೆ ಎಂದಾಗ, ಸರ್, ನೀವು ತುಂಬ ಲಕ್ಕಿ. ನಿಮ್ಮ ಹೆಂಡತಿ ಜಾಗದಲ್ಲಿ ಬೇರೆ ಯಾರಾದರೂ ಇದ್ದಿದ್ರೆ ಖಂಡಿತ ನಿಮ್ಮ ಮೇಲೆ ಅನುಮಾನ ಪಡ್ತಿದ್ರು. ಆದರೆ ಅವರು ನಿಮ್ಮನ್ನು ನಂಬಿ ಇಲ್ಲಿ ತನಕ ನಿಮಗೋಸ್ಕರ ಬಂದಿದ್ದಾರೆ ಎಂದಳು. ಭಾಮ ನನ್ನನ್ನು ತುಂಬ ನಂಬ್ತಾಳೆ. ಆ ನಂಬಿಕೆನ ನಾನು ನನ್ನ ಕೊನೆಯ ಉಸಿರಿನ ತನಕ ಕಾಪಾಡ್ತೀನಿ ಎಂದ ನಗುತ್ತಾ. ಅಷ್ಟರಲ್ಲಿ ದೇವಸ್ಥಾನ ತಲುಪಿದ ಕಾರಣ ಕಾರಿನ ಬ್ರೇಕ್ ಒತ್ತಿದಳು ಸಾಧನ. ಮುಂದುವರಿಯುವುದು